ಬಿಎಲ್ಒ ಅಪ್ಲಿಕೇಶನ್ನಲ್ಲಿ ಫಾರ್ಮ್ 7 ಅನ್ನು ಹೇಗೆ ಭರ್ತಿ ಮಾಡುವುದು? ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಲು ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಬಿಎಲ್ಒ ಅಪ್ಲಿಕೇಶನ್ ತೆರೆಯಿರಿ. ನಂತರ ಅಪ್ಲಿಕೇಶನ್ನಲ್ಲಿ ಫಾರ್ಮ್ ಎಂಬ ಆಯ್ಕೆಯನ್ನು ಆರಿಸಿ. ಫಾರ್ಮ್ಗಳ ಪಟ್ಟಿಯಿಂದ ಫಾರ್ಮ್ 7 ಅನ್ನು ಸೆಲೆಕ್ಟ್ ಮಾಡಿ. ಮುಂದೆ ಎಂಟರ್ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಮತ್ತು ಅರ್ಜಿದಾರರ ಎಪಿಕ್ ಸಂಖ್ಯೆಯನ್ನು ನಮೂದಿಸಿ. ಈಗ ಅದರ್ ಎಲೆಕ್ಟರ್ ಅನ್ನು ಸೆಲೆಕ್ಟ್ ಮಾಡಿ. ಸರ್ಚ್ ಬೈ ಎಪಿಕ್ ನಂಬರ್ ಆಯ್ಕೆಯನ್ನು ಆರಿಸಿ ಮತ್ತು ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ಎಪಿಕ್ ಸಂಖ್ಯೆಯನ್ನು ನಮೂದಿಸಿ. ಈಗ ನಿಮಗೆ ಆಕ್ಷೇಪಣೆದಾರರು, ಆಬ್ಜೆಕ್ಟಿ ಮತ್ತು ಅರ್ಜಿದಾರರು, ಅಪ್ಲಿಕೆಂಟ್ ಎಂದು ಕಾಣಿಸುತ್ತದೆ. ಅಪ್ಲಿಕೇಶನ್ ಸಲ್ಲಿಸುವ ವ್ಯಕ್ತಿ ಮತ್ತು ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ಹೆಸರಿನ ಎಡಭಾಗದಲ್ಲಿರುವ ವೃತ್ತವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಮುಂದೆ ನೆಕ್ಸ್ಟ್ ಬಟನ್ ಅನ್ನು ಒತ್ತಿರಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ಹೆಸರನ್ನು ತೆಗೆದುಹಾಕಲು ಕಾರಣವನ್ನು ಸೆಲೆಕ್ಟ್ ಮಾಡಿ. ಮರಣ ಪ್ರಮಾಣಪತ್ರವನ್ನು ಅಟ್ಯಾಚ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ವಿಳಾಸವನ್ನು ಸೇರಿಸಿ. ವಿಳಾಸವನ್ನು ಸೇರಿಸುವಾಗ ಮಲಯಾಳಂ ಭಾಷೆಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ಕೊನೆಯದಾಗಿ, ನೀವು ಎಂಟರ್ ಮಾಡಿದ ಅರ್ಜಿದಾರರು ಮತ್ತು ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ವಿವರಗಳು ಕಾಣಿಸುತ್ತವೆ. ಇದರಲ್ಲಿ ಏನಾದರೂ ತಿದ್ದುಪಡಿಗಳಿದ್ದರೆ ಕೀಪ್ ಎಡಿಟಿಂಗ್ ಎಂಬ ಆಯ್ಕೆಯ ಮೂಲಕ ಸರಿಪಡಿಸಬಹುದು. ತಿದ್ದುಪಡಿಗಳಿಲ್ಲದಿದ್ದರೆ ಸಲ್ಲಿಸು ಸಬ್ಮಿಟ್ ಕೊಡಿ. ಇದರಿಂದ ನಿಮ್ಮ ಫಾರ್ಮ್ 7 ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಇದಿಷ್ಟು ಬಿಎಲ್ಒ ಆಯ್ಪ್ನಲ್ಲಿ ಫಾರ್ಮ್ 7 ತುಂಬೋ ವಿಧಾನ. ನಿಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಖಂಡಿತವಾಗ್ಲೂ ಉತ್ತರಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಬಿಎಲ್ಒ ಅಪ್ಲಿಕೇಶನ್ನಲ್ಲಿ ಫಾರ್ಮ್ 7 ಅನ್ನು ಹೇಗೆ ಭರ್ತಿ ಮಾಡುವುದು? ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಲು ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಬಿಎಲ್ಒ ಅಪ್ಲಿಕೇಶನ್ ತೆರೆಯಿರಿ. ನಂತರ ಅಪ್ಲಿಕೇಶನ್ನಲ್ಲಿ ಫಾರ್ಮ್ ಎಂಬ ಆಯ್ಕೆಯನ್ನು ಆರಿಸಿ. ಫಾರ್ಮ್ಗಳ ಪಟ್ಟಿಯಿಂದ ಫಾರ್ಮ್ 7 ಅನ್ನು ಸೆಲೆಕ್ಟ್ ಮಾಡಿ. ಮುಂದೆ ಎಂಟರ್ ಅಪ್ಲಿಕೆಂಟ್ಸ್ ಎಪಿಕ್ ನಂಬರ್ ಎಂಬ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಮತ್ತು ಅರ್ಜಿದಾರರ ಎಪಿಕ್ ಸಂಖ್ಯೆಯನ್ನು ನಮೂದಿಸಿ. ಈಗ ಅದರ್ ಎಲೆಕ್ಟರ್ ಅನ್ನು ಸೆಲೆಕ್ಟ್ ಮಾಡಿ. ಸರ್ಚ್ ಬೈ ಎಪಿಕ್ ನಂಬರ್ ಆಯ್ಕೆಯನ್ನು ಆರಿಸಿ ಮತ್ತು ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ಎಪಿಕ್ ಸಂಖ್ಯೆಯನ್ನು ನಮೂದಿಸಿ. ಈಗ ನಿಮಗೆ ಆಕ್ಷೇಪಣೆದಾರರು, ಆಬ್ಜೆಕ್ಟಿ ಮತ್ತು ಅರ್ಜಿದಾರರು, ಅಪ್ಲಿಕೆಂಟ್ ಎಂದು ಕಾಣಿಸುತ್ತದೆ. ಅಪ್ಲಿಕೇಶನ್ ಸಲ್ಲಿಸುವ ವ್ಯಕ್ತಿ ಮತ್ತು ಡಿಲೀಟ್ ಮಾಡಬೇಕಾದ ವ್ಯಕ್ತಿಯ ಹೆಸರಿನ ಎಡಭಾಗದಲ್ಲಿರುವ ವೃತ್ತವನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದಾಗ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಮುಂದೆ ನೆಕ್ಸ್ಟ್ ಬಟನ್ ಅನ್ನು ಒತ್ತಿರಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಸೇವ್ ಅಂಡ್ ನೆಕ್ಸ್ಟ್ ನೀಡಿ. ಹೆಸರನ್ನು